ಹಲೋ ಗಾಯ್ಸ್, ನಾವು ಇವತ್ತು ಮಾರೋಡಿಯಲ್ಲಿ ಇದ್ದೇವೆ. ನನ್ನ ಸಿಸ್ಟರಿದ್ದು ಹಸ್ಬೆಂಡಿದ್ದು ಮನೆಯಲ್ಲಿ. ಸೊ ನಮ್ಮ ಜೊತೆ ಇದ್ದಾರೆ ದಿ ಗ್ರೇಟ್ MC ಜೀವನ್ ಪಿಂಟು ಅವರು. ಮತ್ತು ಇಲ್ಲಿ ಮುಂದೆ ಇದ್ದಾರೆ ಇವರೇ ನಮ್ಮ ಜಾನೆಟ್ ಅವರು. ಈಗ ಎಲ್ಲಿಯ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ಅಂತ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೇವೆ? ಹಳ್ಳ ಅಲ್ಲ, ಅದು ನದಿಗೆ ಹೋಗ್ತಾ ಇದ್ದೇವೆ. ನೋಡುವ ಬನ್ನಿ. ಯಾರೆಲ್ಲ ನದಿ ನೋಡಲಿಲ್ಲ ಇಲ್ಲಿ ನೋಡ್ಬೋದು. ಇಲ್ಲಿ ನಡಿಲಿಕ್ಕೆ ಕಷ್ಟ ಆಗ್ತಾ ಉಂಟು ಕೆಲವರಿಗೆ. ನದಿ ಸೊ ಫೈನಲಿ ವಿ ರೀಚ್ಡ್ ಗೈಸ್. ನೋಡಿ ನಿಮ್ಮ ಕಣ್ಣ ಮುಂದೆ ಕಾಣ್ತಿದ್ದದ್ದು ಹಳ್ಳ. ಅಲ್ಲಿ ಹೋಗಿ ಫಸ್ಟ್ ಮೀನು ಹಿಡಿಬೇಕಾಗ್ತದೆ. ಮೀನು ಹಿಡಿದು ಅದನ್ನು ತಿನ್ಬೇಕಾಗ್ತದೆ. ಫಸ್ಟ್ ಹಿಡಿಯುವ ಬನ್ನಿ, ಮೀನನ್ನು ಹಿಡಿಯುವ ಬನ್ನಿ. ಬನ್ನಿ ಬನ್ನಿ, ಬಲೆ ಬಲೆ ಗಾಯ್ಸ್, ಬಲೆ ಬಲೆ. ಬನ್ನಿ ಗಾಯ್ಸ್, ಫಸ್ಟ್ ಮೀನು ಹಿಡಿಬೇಕಾಗ್ತದೆ ನಾವಿಲ್ಲಿ. ಈಗ ನೋಡ್ತಿರ್ಬೋದು ನೀವು, ಹಳ್ಳದಲ್ಲಿ ಜಾಸ್ತಿ ನೀರಿದೆ. ಸೊ ನಮ್ಮ ಬಿದ್ದರೆಲ್ಲ ಸಿಗೋದಿಲ್ಲ. ಅದರಿಂದ ಭಾಳ ಕೇರ್ಫುಲ್ ಆಗಿ ನಾವು ಫಸ್ಟ್ ಹೋಗಿ ಮೀನು ಹಿಡಿಬೇಕು. ಕೇರ್ಫುಲ್ ಆಗಿ ಹೀಗೆ ಕಾಲು ಇಟ್ಟು ಹೋಗಬೇಕು. ಬಲೆ ತರಲಿಲ್ಲ ಗೈಸ್. ಓಕೆ, ನಾವು ಇದು ಅಂಬ್ರೆಲ್ಲಾ ಮಾತ್ರ ಉಂಟು ನಮ್ಮ ಜೊತೆ. ಸೊ ಫಸ್ಟು ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜೀವನ್ ರಾಕ್ ಸ್ಟಾರ್ ಪಿಂಟು. ಇವತ್ತು ನಮಗೆ ಮಾಡಲಿಕ್ಕೆ ಕೆಲಸ ಇಲ್ಲದಲ್ಲಿ ಇವಾಗ ಹಳ್ಳದ ಬದಿಯಲ್ಲಿ ಬಂದಿದ್ದೇವೆ ಮೀನು ಹಿಡಿಯುವ ಅಂತ. ನೋಡಿ, ಈ ಹಳ್ಳದಲ್ಲಿ ದೊಡ್ಡ ದೊಡ್ಡ ಮೀನುಂಟು. ತಿಮಿಂಗಿಲ್ಲ ಉಂಟು, ಶಾರ್ಕ್ ಉಂಟು, ಪೋರ್ಕ್ ಉಂಟು, ಎಲ್ಲ ಉಂಟು. ಸೊ ಹಿಡಿಬೇಕಷ್ಟೇ. ನಾವು ನೀರಲ್ಲಿ ಇಳಿದು ಈಜಾಡಿ ಆವಾಗ ಮೀನು ನಮ್ಮ ಕೈಗೆ ಸಿಗ್ತದೆ. ಆಮೇಲೆ ನಾವು ಮೀನು ಹಿಡಿಯುವ. ಮೊದಲಿಗೆ ನೀವು ನೋಡ್ತಾ ಇರ್ಬೋದು ನೀರು ಎಷ್ಟಿದೆ ಅಂತ ಗೈಸ್. ಸೊ ಮೊದಲಿಗೆ ನನಗೆ ಈಗ ಆಳ ಗೊತ್ತಾಗೋದಿಲ್ಲ, ಅದಕ್ಕೆ ಇವಳನ್ನು ನೂಕು ಅಂತಿದ್ದೇನೆ. ಇವಳನ್ನು ನೂಕಿ ಆಳ ನೋಡಿ ಆಮೇಲೆ ಮೀನು ಹಿಡಿಯೋದು. ಆರ್ ಯು ಗೈಸ್ ರೆಡಿ ಫಾರ್ ದ ಅಡ್ವೆಂಚರ್? ಇವತ್ತು ಮೀನು ಹಿಡಿಲಿಕ್ಕೆ ಬಂದಿದ್ದೇವೆ. ಮೊನ್ನೆ ಅಷ್ಟು ನಮಗೆ ನ್ಯೂಸ್ ಸಿಕ್ಕಿತ್ತು ಇಲ್ಲೊಂದು ತಿಮಿಂಗಿಲ ಇತ್ತು ಅಂತ. ಇವತ್ತು ನೋಡ್ಲಿಕ್ಕೆ ಬಂದಿದ್ದೇವೆ ತಿಮಿಂಗಿಲನ ಹಿಡಿಯುವ. ಆರ್ ಯು ಗೈಸ್ ರೆಡಿ? ಸೊ ಅಲ್ಲಿ ನಮಗೆ ಇಳಿಲಿಕ್ಕೆ ಆಗಲಿಲ್ಲ ಗೈಸ್. ಸೊ ಇಲ್ಲಿ ಈಗ ನಮ್ಮ ಜೀವನ್ ಅವರು ರೆಡಿ ಇದ್ದಾರೆ, ನೋಡುವ. ಹೌದು ಗೈಸ್, ಅಲ್ಲಿ ಇಳಿಲಿಕ್ಕೆ ಆಗಲಿಲ್ಲ. ಮತ್ತೆ ನೀರು ಕಮ್ಮಿ ಇತ್ತು. ನೀರು ಕಮ್ಮಿ ಇದ್ದರೆ ಮೀನು ಕಮ್ಮಿ ಸಿಗ್ತದೆ. ಈಗ ನೀವು ನೋಡ್ಬೋದು ಇಲ್ಲಿ ಜಾಸ್ತಿ ನೀರಿದೆ, ಹೆಂಗಂದರೆ ಜಾಸ್ತಿ ಮೀನು ಇರ್ತದೆ. ಶಾರ್ಕ್, ಪೋರ್ಕು, ತಿಮಿಂಗಿಲ್ಲ, ಅದು ಇದು ಎಲ್ಲ ಸಿಗ್ತದೆ. ಆದರೆ ಬಲೆ ಹಾಕಬೇಕು. ಇವಾಗ ಹಾಕುವ ಗೈಸ್, ನೀವು ನೋಡ್ತಾ ಇದ್ದೀರಿ. ಮೊದಲು ಒಂದು ಸ್ಟೆಪ್ ಹೀಗೆ ಇಡಬೇಕು, ಮತ್ತು ಇನ್ನೊಂದು ಸ್ಟೆಪ್ ಹೀಗೆ ಇಡಬೇಕು, ಹತ್ತಿರ ಹೋಗಬೇಕು. ಆಮೇಲೆ ಈಗ ನೀರೊಳಗೆ ಇದನ್ನು ಹಾಕಿ ಸುಮ್ಮನೆ ಕೂರಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಯ್ತಾ ಕೂರಬೇಕು. ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಮೀನು ಮೆಲ್ಲಾಗೆ ಬರ್ತದೆ. ಬಂದು 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 ಹಿಂಗೆ ಹಿಂಗೆ ಬಂದು ಹಿಂಗೆ ಇದರ ಒಳಗೆ ಹೋಗ್ತದೆ. ಹೋದಾದ ಮೇಲೆ ಅದನ್ನು ಹೀಗೆ ಎತ್ತಿದರೆ ನಿಮಗೆ ಮೀನು ಸಿಗ್ತದೆ. ನೋಡಿ, ಮೀನು ಸಿಕ್ಕಿಲ್ಲ ಈಗ ಸದ್ಯಕ್ಕೊಂದು ಕೋಲು ಸಿಕ್ಕಿದೆ, ಆದರೆ ಮೀನು ಹಿಡಿಯೋದು ಹೀಗೆ. ಇದು ಟ್ಯುಟೋರಿಯಲ್ ತೋರಿಸಿದ್ದು ನಿಮಗೆ. ಅದೇ ಒಂದು ಟ್ರಯಲ್ ತೋರಿಸಿದ್ದು. ಮೀನು ಹೀಗೆ ಹಿಡಿಯೋದು. ಮಸ್ತ್ ಮೆಲ್ಟ್ ಆಗ ಒಂದಾಗ ಗಾಲಿಲ್ಲ ಬೇಡ, ಸಂಕ ದೋರಿಲ್ಲ ಬೇಡ. ಅಡಿಯಲ್ಲಿ ಹಾಕಿದ್ರೆ ಸಿಗ್ತದಂತೆ, ನೋಡುವ. ಎಷ್ಟು ದೊಡ್ಡ ಇದು, ತುಂಬ ಆಳ ಉಂಟು ಗೈಸ್. ಬಿದ್ದರೆ ಎಂಥದ್ದು ಸಿಗೋದಿಲ್ಲ ಇದರಲ್ಲಿ. ಮತ್ತು ನಾವು ಹುಡುಕೋದು ವೇಸ್ಟ್ ಇಲ್ಲಿ. ಇದ್ದವ್ರನ್ನ ಸಿಗ ಬಿಟ್ಟು ಹೋಗ್ಬೇಕಾಗ್ತದೆ. ನೋಡಿ ಗೈಸ್ ಎಷ್ಟು ಆಳ ಉಂಟು ಅಂತ. ತುಂಬ ಆಳ ಇದೆ ಗೈಸ್.
ಇಷ್ಟು ಆಳ ಉಂಟು, ಇನ್ನೂ ಆಳ ಉಂಟು. ನೋಡಿ ಹೋಗ್ತಾ ಇದೆ ಕೂಡ ಕರಕ, ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಮರೋಡಿಯಲ್ಲಿ. ಮರೋಡಿಯಲ್ಲಿ ಇವತ್ತು ಶಿಫ್ಟಡಿಯಲ್ಲಿ ಮೀನು ಹೇಗೆ ಕ್ಲೀನ್ ಮಾಡೋದು ಅಂತ ನಿಮಗೆ ತೋರಿಸಲಿಕ್ಕೆ ಬಂದಿದ್ದೇವೆ. ನಮ್ಮ ಮುಂದೆ ಇದ್ದಾರೆ ಎರಡು ಅದ್ಭುತ ಪ್ರತಿಭೆ, ಕಸ್ಕೆಬೇಲಿನ ಪ್ರತಿಭೆಗಳು ಇಲ್ಲಿದ್ದಾರೆ. ಒಂದು ಪ್ರತಿಭೆ ಇಲ್ಲಿದೆ, ಜಾನೆಟ್ ಅಂತ. ಇನ್ನೊಂದು ನಮ್ಮ ಸೀನಿಯರ್ ಪ್ರತಿಭೆ ಇಲ್ಲಿದೆ, ನೋಡಿ ಕಾಣ್ತಿದ್ದಾರಾ? ನೋಡಿ ಗೈಸ್, ನೋಡಬೇಕು. ಫಸ್ಟ್ ಮೀನನ್ನು ಹಿಡಿದ್ಬೇಕು, ಅದು ಹಳ್ಳದಲ್ಲಿ ಇರ್ತದೆ. ಹಿಡಿದು ತರಬೇಕು. ಹಿಡಿದು ತಂದಾದ್ಮೇಲೆ ಈಗ ಕತ್ತಿಲಿ ಎಲ್ಲಾದ್ರೂ ಕಟ್ ಮಾಡಬೇಕು, ಕ್ಲೀನಾಗಿ ಕಟ್ ಮಾಡಿ ಅದ್ರ ಬೀಲ ಗೀಲ ಎಲ್ಲ ಕಟ್ ಮಾಡಿ ಆಮೇಲೆ ಅದರ ಕಿವಿಯನ್ನು ಹೀಗೆ ಎಳಿಬೇಕು. ಎಳೆದಾಗಿದ್ದೆ ಅದರ ಒಳಗಡೆ ಇದ್ದದ್ದು ಕಾಲಿಗೆ ಬೋಟಿ ಗೀಟಿ ಎಲ್ಲ ರಫ್ ಹೊರಗೆ ಬರ್ತಾ ಇದೆ. ನೋಡಿ, ನೋಡ್ತಾ ಇದ್ದೀವಿ ಹೇಗೆ ಬರುತ್ತೆ. ಆಮೇಲೆ ಬೇಕಾದ್ರೆ ಅದರ ಮೊಟ್ಟೆ ಎಲ್ಲ ಇರ್ತದೆ, ಅದನ್ನ ಹಾಗೆ ಇಡಬೇಕು. ಮೊಟ್ಟೆ ಅದಾದ್ಮೇಲೆ ಅದ್ರ ಬೀಲನ್ನು ಕಟ್ ಮಾಡಿ ಅದೇ ನೀರಲ್ಲಿ ಒಂದು ಚೂರು ಎಜ್ಜಿ ಇಡಬೇಕು. ಸೊ ಗಾಯ್ಸ್, ನಾವು ನದಿಗೆ ಹೋಗಿದ್ದು ಆಯಿತು, ಮೀನು ಹಿಡಿದಿದ್ದು ಆಯಿತು. ಈಗ ನೋಡಿ ಇಲ್ಲಿ ನಮ್ಮ ಫಿಶ್ ಫ್ರೈ. ಜೀವನವರೇ, ಫಿಶ್ ಫ್ರೈಯನ್ನು ತೋರಿಸ್ತೀರಾ? ನೋಡಿ, ಈಗ ಫ್ರೈ ಆಗಿ ಊಟ ಕೂಡ ಆಗ್ತಾ ಉಂಟು.